ಯೋಚನೆ ಮಾಡಿ ಕರೆಕ್ಟಾಗಿ ಚೆಕ್ ಮಾಡಿ ಅವತ್ತು ಅಂಗಾಂಗ ಚೆಕ್ ಮಾಡಿ ಅವನಿಗೆ ಏನಾದರೂ ಅಂದ್ರೆ ಪರಿವರ್ತನೆ ಏನಾದರೂ ಆಗಿದೆಯಾ ಇಲ್ವಾ ಅಂತ ನೋಡಿಕೊಂಡು ಒಬ್ಬೊಬ್ಬರನ್ನ ಅಮಾನುಷವಾಗಿ ಕೂತಿದ್ದಾರೆ. ಇದು ನಮ್ಮೆಲ್ಲರಿಗೂ ದೊಡ್ಡ ಸವಾಲಾಗಬೇಕು ಮುಂದಿನ ದಿನಗಳಲ್ಲಿ. ನಾನು ಹೇಳೋದು ಒಂದೇ ಮಾತೆ, ನಮ್ದು ಈ ಭಾಷೆಗಳು ಈ ಜಾತಿಗಳು ಏನಾದರೂ ಇದ್ರೆ ಅದು ಒಳಗಡೆ ಇರಬೇಕು, ಹೊರಗಡೆ ನಾವೆಲ್ಲ ಒಂದು ಅಣ್ತಮ್ಮಂದ್ರ ತರ ಇರಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತಿನಿಂದನೇ ಜಾಸ್ತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ಬೇಕು. ನಾವು ಕೇವಲ ನಾವು ಜಾತಿಗಳಲ್ಲಿ ಆಮೇಲೆ ಭಾಷೆಗಳಲ್ಲಿ ನಾವು ಬಂಡವಾಳ ಅಂದ್ರೆ ನಮ್ಮ UPCM ಏನ್ ಹೇಳಿದ್ದಾರೆ, ಬಟೆಂಗೆ ತೋ ಕಟೆಂಗೆ, ಬಟೆಂಗೆ ತೋ ಬಟೆಂಗೆ ತೋ ಬಟೆಂಗೆ ತೋ ಅಂದ್ರೆ ನಾವೆಲ್ಲರೂ ಏನಾದ್ರು ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ವಂದೇ ವಂದೇ ಹಿಂದೂಸ್ತಾನ್ ಜಿಂದಾಬಾದ್ ಜಿಂದಾಬಾದ್. ಹಾಗಾಗಿ ಇವತ್ತಿಂದ ನಾನು ಹೇಳೋದೇನಂದ್ರೆ ನಾವೆಲ್ಲರೂ ಒಂದೇ ಅಂತ ಮನಸ್ಸಲ್ಲಿ ಇರಬೇಕು. ಅವ್ರ್ಯಾರು ತಮಿಳವರು, ಇವರ್ಯಾರು ಕನ್ನಡದವರು, ಇವರ್ಯಾರು ತೆಲುಗುವರು, ಮಲಯಾಳದವರು, ಹಿಂದಿಯವರು, ಇದೆಲ್ಲ ಭಾಷಾ ತಾರತಮ್ಯ ಬೇಡ. ಮತ್ತು ನಾವು ಜಾತಿಗಳಲ್ಲಿ ನಾವು ಮಠ ಹಾಕಬಾರ್ದು. ಎಲ್ಲರೂ ನಾವು ಅಣ್ಣ ತಮ್ಮಂದ್ರು, ಸಹೋದರರು. ನಮ್ಮ ಪುರುಷೋತ್ತಮ ಆಗಿರ್ಬೋದು, ನಮ್ಮ ಅಣ್ಣ ರಾಮಾಂಜನಿ ಯಾರೇ ಆಗಿರ್ಬೋದು, ಎಲ್ಲರೂ ಸಹೋದರ, ಎಲ್ಲ ಸಿಸ್ಟರ್ಸ್ ಬ್ರದರ್ಸ್, ನಾವೆಲ್ಲ ಒಂದು ಅಣ್ಣ ತಮ್ಮಂದ್ರ ತರ ಇರಬೇಕು. ಒಬ್ಬರಿಗೇನಾದ್ರು ಕಷ್ಟ ಬಂದ್ರೆ ನಾವೆಲ್ಲ ಒಟ್ಟಾಗಿರ್ಬೇಕು. ಅವ್ರಿಗೆ ಯಾರಿಗೂ ಏನಾಗ್ತದೆ ಇವತ್ತು ನಾಳೆ ನಮಗೂ ಬರುತ್ತೆ. ಸೊ ಹಾಗಾಗಿ ಇವತ್ತು ಈ ದೇಶದ ಪ್ರಧಾನಿಗಳು ನರೇಂದ್ರ ಮೋದಿ ಅವರಿಗೆ ಅವ್ರಿಗೂ ಸಹ ನಾವು ಹೆಚ್ಚಿನ ಬೆಂಬಲವನ್ನು ಕೊಡಬೇಕು. ಸೈನಿಕರಿಗೆ ನೈತಿಕ ಬೆಂಬಲ, ನಾವು ಈ ಥರ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ತಾ ಇದ್ದಾಗ ಅವ್ರಿಗೆ ನೈತಿಕ ಬಲ ಬರ್ತದೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ನಾನು ಹೇಳ್ತಾ ಇದ್ದೀನಿ, ಇವತ್ತು ಜಾಸ್ತಿ ಹೆಚ್ಚಾಗಿ ನಾವೆಲ್ಲ ಸೇರಬೇಕು. ಹೀಗಾಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಬಟೆಂಗೆ ಕಟ್ಟೆಂಗೆ ಅದರಿಂದ बोलो भारत माता की वंदे वंदे बोलो भारत माता के बोलो भारत माता के बोलो भारत माता के वंदे 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 बोलो बोलो भारत माता के